ಹುಷಾರಾಗಿ ಅದನ್ನು ಮಾಡಲಿಲ್ಲ ಅಂದರೆ ಏನೇ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ನಿಮ್ಮ ಮನೆಯವ್ರಿಗೆಲ್ಲ ಫೋನ್ ಮಾಡಿದ್ದೀನಿ. ಅಳಿಯಂದ್ರೂ ಬರ್ತಾ ಇದ್ದಾರೆ. ನಿಮ್ಮ ಅತ್ತೆ ಅಂತೂ ಖುಷಿಯಿಂದ ಓಕೆ ಅಂತ ಹೇಳಿದ್ದಾರೆ. ಇದೆಲ್ಲ ಯಾವಾಗಾಯ್ತು? ಅಯ್ಯೋ, ಅದೆಲ್ಲ ಏನು ದೊಡ್ಡ ಕೆಲಸ ಏನೇ. ಸಂಜೆನೇ ಫೋನ್ ಮಾಡಿದ್ದೆ. ನಾಳೆ ಬೆಳಗ್ಗೆ ಅವ್ರನ್ನೆಲ್ಲ ಬೇಗ ಕರ್ಕೊಂಬಾ, ಸರಿನಾ? ಸರಿ. ಹೌದು, ನೀನೇನೋ ಮಾತಾಡಬೇಕು ಅಂತ ಅಂದಿಯಲ್ಲ, ಏನದು? ಪಾಪ ಅಮ್ಮ, ಹಬ್ಬ ಪೂಜೆ ಅಂತ ಅವಳದೇ ಆದ ಖುಷಿಲಿದ್ದಾಳೆ. ಈಗೇನಾದರೂ ನನ್ನ ಗೋಳು ಹೇಳಿದ್ರೆ ಅವಳು ಸುಮ್ಮನೆ ನೋವು ಮಾಡ್ಕೋತಾಳೆ. ಹೇಳಿ ನೋವು ಕೊಡೋದಕ್ಕಿಂತ ಹೇಳ್ದೆ ಸುಮ್ಮನೆ ಇರೋದೇ ವಾಸಿ. ಹಲೋ, ಕೇಳಿಸ್ತಿದ್ಯೇನೆ? ಹಾಂ ಅಮ್ಮ, ಅಂಥದ್ದೇನು ಇಂಪಾರ್ಟೆಂಟ್ ವಿಷಯ ಇಲ್ಲ ಬಿಡು. ನಾಳೆ ಹೇಗಿದ್ರು ಸಿಗ್ತೀವಲ್ಲ, ಆವಾಗಲೇ ಹೇಳ್ತೀನಿ. ಸರಿ ಸರಿ, ಹುಷಾರು. ನಾಳೆ ಬೇಗ ಬಂದ್ಬಿಡಿ. ಯಪ್ಪಾ ದೇವ್ರೆ, ಅದು ಎಷ್ಟು ಓದಿದ್ರು ಒಂದು ಅಕ್ಷರನೂ ತಲೆಗೆ ಹೋಗ್ತಿಲ್ವಲ್ಲ. ಎಲ್ಲ ತಲೆ ಮೇಲಿಂದಾನೇ ಪಾಸ್ ಆಗ್ತಿದೆ. ಎಷ್ಟು ಓದಿದ್ರು ಅಷ್ಟೇ, ಮೂಡಿಲ್ಲ ಅಂದರೆ ತಲೆಗೆ ಹೋಗಲ್ಲ. ಅದ್ಯಾವ ನನ್ನ ಮಗ ಈ ಓದು ಎಕ್ಸಾಮು ಹಾಳು ಮೂಳು ಅಂತ ಮಾಡಿಬಿಟ್ಟೋದ್ನು. ಅವನೇನೋ ಸ್ಟೈಲಾಗಿ ಮಾಡಿಬಿಟ್ಟೋದ. ಇವಾಗ ನಾವು ಓದ್ಬಿಟ್ಟು ಸಾಯ್ಬೇಕಿಲ್ಲ. ಅಯ್ಯಯ್ಯೋ, ನನ್ನ ತಂಗಿ ಯಾಕೆ ಕೋಪ ಮಾಡ್ಕೊಬಿಟ್ಟಿದ್ದಾಳೆ? ಏನಾಯ್ತು ಬಂಗಾರಿ? ಜಗತ್ತಲ್ಲಿ ನಾನು ಏನ್ ಬೇಕಾದ್ರೂ ಸಹಿಸ್ಕೊಬಿಡ್ತೀನಿ, ಆದ್ರೆ ನನ್ನ ತಂಗಿ ಹಣೆ ಮೇಲೆ 4 ಗೆರೆ ಬಂದ್ರೆ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಅವಳ ಕೋಪಕ್ಕೆ ಬೇಜಾಗಿ ಯಾರೇ ಕಾರಣ ಆಗಿದ್ರು ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಹೇಳು, ಏನಾಯ್ತು? ಹೇಳಮ್ಮ, ಏನಾಯ್ತು? ಯಾರಾದ್ರೂ ಏನಾರು ಅಂದ್ರ? ನನ್ ಮುದ್ದು ತಂಗಿ ತಂಟೆಗೆ ಯಾರು ಬಂದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ಇವತ್ತು. ಹೇಳು ಹೇಳು ಬಂಗಾರಿ. ನೀನೇನೋ 5 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 50 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ಯಾ? ಆಕ್ಟಿಂಗ್ ಅನ್ಬಿಟ್ಟಲೆ. ನನ್ ಮನ್ಸಾರಿ ನಿನ್ ಬಗ್ಗೆ ಇರೋ ಪ್ರೀತಿನ ಹೊರಗಾಕಿದ್ರೆ ಇಲ್ಲಿ 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 ನೋವು ಮಾಡ್ಬಿಟ್ಟೆ ಕಣೆ ನೀನು. ನೋಡು, ನೀನು ಈ ದಬ್ಬೆಲ್ಲ ನನ್ನ ಹತ್ರ ಬೇಡ, ನೇರವಾಗಿ ವಿಷಯಕ್ಕೆ ಬಾ. ಏನಾಗಬೇಕು ನನ್ನಿಂದ? ಮುದ್ದು ತಂಗಿ ಕಣೆ, ಎಷ್ಟು ಚೆನ್ನಾಗಿ ಅಣ್ಣನ ಅರ್ಥ ಮಾಡ್ಕೋತೀಯ. ಅದು ನಾಳೆ ವರಮಹಾಲಕ್ಷ್ಮಿ ಅಲ್ವಾ, ಅದಕ್ಕೆ. ಓ, ಇದಾ ವಿಷಯ. ಸಮಾಧಾನ ಸರ್, ನಾಳೆ ಹಬ್ಬ ಇರೋದು ಹೆಣ್ಮಕ್ಳಿಗೆ. ತಮ್ಗೇನು ಕೆಲಸ ಇಲ್ಲ. ಇಷ್ಟಕ್ಕೂ ತಮ್ಮನ್ ಯಾರು ಕರ್ದೂ ಇಲ್ಲ. ಏ, ಮೊದ್ಲು ನಾನು ಹೇಳೋದನ್ನ ಕೇಳೆ. ತಾವ್ ಏನು ಹೇಳಕ್ ಹೊರಟಿದ್ದೀರಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಮನೆಗೆ ಹೋಗಕ್ ಒಂದು ಚಾನ್ಸ್ ಸಿಗ್ಲಿ ಅಂತ ಕಾಯ್ತಾ ಇರ್ತೀಯಲ್ಲ. ಏನೋ ಬಂದಿರೋದು ನಿಂಗೆ? ಕೊನೆ ಪಕ್ಷ ಅವಳೇನಾದ್ರೂ ಕರ್ದಿದ್ದಾಳ? ಇಲ್ಲ, ನೀನೇ ಮಾನ ಮರ್ಯಾದೆ ಬಿಟ್ಟು ಹೋಗ್ತಿದ್ಯಾ. ನೋಡು, ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ನನ್ನ ಅವಳ ಮಧ್ಯೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ನಿನಗಿಲ್ದೇ ಇರ್ಬೋದು, ಪಾಪ ಅವಳು ಯಾಕೋ ಸೇರಿಸ್ಕೊತೀಯಾ? ಓ, ಹೌದಲ್ವಾ? ನೋಡೋಣ, ಅಲ್ಲಿ ನಿಂಗೆ ಏನು ಕೆಲಸ ಇರಲ್ಲ. ಸುಮ್ಮನೆ ಬಂದು ಶೇಪ್ ಔಟ್ ಮಾಡಿಸ್ಕೋಬೇಡ. ಈಗ್ಲೇ ಈ ಕ್ಷಣಕ್ಕೆ ನಿಖಿಲ ಮನೆಗೆ ಬರೋ ಆಸೆ ಏನಾದ್ರೂ ಇದ್ರೆ ಬಿಟ್ಬಿಡು. ಗೊತ್ತಿತ್ತು ಗೊತ್ತಿತ್ತು, ನಿನ್ ಬುದ್ಧಿ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾವು ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದೀವಿ. ಏನಪ್ಪ ಅದು? ಹಲೋ ಮೇಡಮ್, ನಾವ್ ಇವಾಗ ಇರೋದು ಜೆನ್ಸಿ ಯುಗದಲ್ಲಿ. ಹೆಣ್ಮಕ್ಳು ಹಬ್ಬ ಗಂಡ್ ಮಕ್ಳು ಹಬ್ಬ ಅಂತ ಏನಿರಲ್ಲ. ಹಬ್ಬ ಅಂದ್ರೆ ಹಬ್ಬ, ಅದ್ರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕಷ್ಟೇ. ನಾನು ಆಲ್ರೆಡಿ ಅಮ್ಮನ ಹತ್ರ ಕೇಳಾಯ್ತು, ಅಮ್ಮ ಹೋಗೋಣ ಅಂತ ಹೇಳಾಯ್ತು. ಸೊ ನಾನು ಕೂಡ ಬರ್ತಾ ಇದ್ದೀನಿ. ಮತ್ ನಂಗೆ ಯಾಕೆ ಬೆಣ್ಣೆ ಹಚ್ತಿದ್ದೆ? ಅಲ್ಲಿ ಹೋದಾಗ ಏನೋ ಅದು ಇದು ಬಿಲ್ಡಪ್ ಕೊಡ್ತೀಯಾ ಅಂತ ಅನ್ಕೊಂಡೆ. ಅರೆ ನೀನು ವೇಸ್ಟ್ ಬಿಡು. ನೋ ಪ್ರಾಬ್ಲಮ್. ಇಲ್ಲಿ ಯಾರು ನಮ್ಮನ್ನು ಬೆಳೆಸಲ್ಲಮ್ಮ, ನಾವೇ ಬೆಳಿಬೇಕು. ನಮ್ಮ ಮನೆ ಗಾರ್ಡನ್ ಅಲ್ಲಿ ನಾನೇ ಗುಲಾಬಿ ನೆಟ್ಕೋತೀನಿ. ಓಕೆ? ಇನ್ನ ಯಾಕೆ ಬಂದಿಲ್ಲ ಹೇಳು? ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಲ್ಲ. ಅತ್ತೆ ಲಕ್ಷ್ಮಿಗಂತೂ ವರಮಹಾಲಕ್ಷ್ಮಿ ಹಬ್ಬದ ವಿಚಾರ ಹೇಳಿರ್ತಾರೆ. ಇವಳೇನಾದರೂ ಕೋಪ ಮಾಡಿಕೊಂಡು ಮತ್ತೆ ಸತ್ಯ ಹೇಳೋವರೆಗೂ ಸತ್ಯಾಗ್ರಹ ಮಾಡ್ತೀನಿ ಅಂತ ಏನಾದ್ರು ನಿರ್ಧಾರ ಮಾಡ್ಕೊಬಿಟ್ಲ. ಇವಾಗ ಹೆಂಗಪ್ಪ ಇವಳನ್ನ ಅಪ್ಪಕ್ಕೆ ಒಪ್ಸೋದು? ಒಪ್ಸಿಲ್ಲ ಅನ್ನೋ ಮಾತೇ ಇಲ್ಲ, ಒಪ್ಸ್ಲೇಬೇಕು. ಬೇರೆ ದಾರಿನೇ ಇಲ್ಲ. ಮೊದಲು ಬರಲಿ, ಆಮೇಲೆ ಮುಂದಿನ ನೋಡ್ಕೊಳ್ಳೋಣ.
ಹಾರಿ. ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ. ಹೇಳಿ ಅಂದೆ. ನೀನು ಹೀಗೆ ಕೇಳಿದ್ರೆ ಹೇಗೆ ಹೇಳಿ? ಅಂದ್ರೆ ನನ್ನ ಹತ್ರ ಮತ್ತೊಂದು ಸುಳ್ಳು ಹೇಳ್ಸೋದಕ್ಕೆ ತಯಾರಿ ಮಾಡ್ತಿದ್ದೀರಾ? ಇಲ್ಲಪ್ಪ, ಹೊಸದೇನಿಲ್ಲ. ನೀನು ಯಾಕೆ ಯಾವಾಗಲೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತೀಯ? ನನಗೂ ಸುಳ್ಳು ಅಂದರೆ ಅಸಹ್ಯನೇ. ಆದರೆ ಈಗ ಗೊತ್ತಾಗ್ತದೆ ಜನ ಯಾಕೆ ಸುಳ್ಳು ಹೇಳ್ತಾರೆ ಅಂತ. ಎಲ್ಲರೂ ಹೇಳ್ತಾರೆ ಅಂತ ನೀವು ಅದೇ ಸಾಲ ನಿಂತ್ರೆ ನಿಮ್ಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ? ಮದ್ವೆಗೆ ಮುಂಚೆ ಇವ್ರೆಲ್ರಿಗಿಂತ ವಿಭಿನ್ನ ಅಂತಾನೆ ನಿಮ್ಮನ್ನ ನಾನು ಒಪ್ಕೊಂಡಿದ್ದು. ಮತ್ತೆ ಮತ್ತೆ ಹೇಳಿದ್ರೆ ನಿನಗೆ ಕೋಪ ಬರುತ್ತೆ. ನಾನೇನು ಬೇಕು ಅಂತ ಇದನ್ನೆಲ್ಲ ಮಾಡೋದ್ನ? ಪರಿಸ್ಥಿತಿ ಆಗಿದೆ. ನೀವು ಮಾಡೋ ತಪ್ಪಿಗೆ ಪರಿಸ್ಥಿತಿನ ಹೊಣೆ ಮಾಡಬೇಡಿ. ಬಿಡಿ.